ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಾತಿಗಣತಿ ವರದಿ ಸರ್ಕಾರ ಜಾರಿ ಮಾಡಲೇಬೇಕು. ವರದಿ ಜಾರಿಗೆ ಮೀನಾಮೇಷ ಎಣಿಸುವ ಅಗತ್ಯ ಇಲ್ಲ. ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟ ಈ ರೀತಿಯಾಗಿ ಆಗ್ರಹಿಸಿರೋದು. ಜಾತಿಗಣತಿ ವರದಿಯನ್ನ ಸರ್ಕಾರ ಜಾರಿ ಮಾಡಲೇಬೇಕು. ಯಾಕೆ ಈ ರೀತಿಯಾಗಿ ಮೀನಾಮೇಷ ಎಣಿಸ್ತಿದ್ದಾರೆ ಗೊತ್ತಿಲ್ಲ. ತಕ್ಷಣವೇ ಜಾರಿ ಮಾಡಲಿ. ಸರ್ಕಾರ 161 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ವರದಿಯನ್ನ ತಯಾರಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಸೂಕ್ತ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ವರದಿ ಒಪ್ಕೊಳ್ಳೋದ್ರಿಂದ ಎಲ್ಲಾ ವರ್ಗಕ್ಕೂ ಅನುಕೂಲ ಆಗುತ್ತೆ. ಕೆಲವರು ಗೊಡ್ಡು ಬೆದರಿಕೆಗೆ ತಲೆಕೆಡಿಸಿಕೊಳ್ಳೋದಕ್ಕೆ ಹೋಗಬಾರದು. ಜಾತಿ ಗಣತಿಯನ್ನ ಜಾರಿ ಮಾಡಲೇಬೇಕು ಅಂತ ಆಗ್ರಹಿಸಿರೋದು. ವರದಿ ಒಪ್ಕೊಳ್ಳೋದ್ರಿಂದ ಎಲ್ಲಾ ವರ್ಗಕ್ಕೂ ಕೂಡ ಉಪಯೋಗ ಆಗುತ್ತೆ, ಅನುಕೂಲ ಆಗುತ್ತೆ. ಕೆಲವರು ಯಾರೋ ಗೊಡ್ಡು ಬೆದರಿಕೆ ಹಾಕಿದ್ರು ಅಂತ ತಲೆ ಕೆಡಿಸ್ಕೊಳ್ಬಾರ್ದು. ಬದಲಿಗೆ ಈ ಒಂದು ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡಲೇಬೇಕು ಅಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ಸರ್ಕಾರ 161 ಕೋಟಿ ರೂಪಾಯಿ ವೆಚ್ಚ ಮಾಡಿ ಈ ಸಮೀಕ್ಷೆ ನಡೆಸಿದೆ. ಈಗಾಗಲೇ ವರದಿ ಸಿಕ್ಕಿದೆ. ಈ ವರದಿಯನ್ನು ಅನುಷ್ಠಾನ ಮಾಡೋದಕ್ಕೆ ಅಂತ ನೀವು ಮೀನಾಮೇಷ ಎಣಿಸೋದು ಅಥವಾ ಕಾಲಹರಣ ಮಾಡೋದಕ್ಕೆ ಹೋಗಬೇಡಿ ಅಂತ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟ ಆಗ್ರಹಿಸಿದೆ. ಈ ವರದಿ ಜಾರಿ ಆಯಿತು ಅಂತ ಅಂದ್ರೆ ಎಲ್ಲಾ ಸಮುದಾಯಗಳಿಗೂ ಕೂಡ ಅನುಕೂಲನೇ ಆಗುತ್ತೆ, ಅನಾನುಕೂಲ ಏನಾಗಲ್ಲ. ಹಾಗಾಗಿ ಇವತ್ತು ನಡೆಯುವಂತ ಸಚಿವ ಸಂಪುಟ ಸಭೆಯಲ್ಲಿ ಸೂಕ್ತ ತೀರ್ಮಾನವನ್ನೇ ತೆಗೆದುಕೊಳ್ಳಿ. ಸರ್ಕಾರ ಈ ವರದಿಯನ್ನ ಅನುಷ್ಠಾನಗೊಳಿಸಲೇಬೇಕು. ಇದರಿಂದಾಗಿ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಆ ಅಂಕಿಅಂಶಗಳನ್ನ ಕಲೆ ಹಾಕೋದಕ್ಕೆ, ಆ ಸಮೀಕ್ಷೆ ಮಾಡೋದಕ್ಕೆ ಅಂತ 161 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಸುಮ್ಮನೆ ಬರುತ್ತಾ? ಸರ್ಕಾರದ ದುಡ್ಡನ್ನ ಈ ರೀತಿಯಾಗಿ ವ್ಯರ್ಥ ಮಾಡೋದಕ್ಕೆ ಹೋಗಬಾರ್ದು. ಸರ್ಕಾರದ ದುಡ್ಡನ್ನ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಅಂದ್ರೆ ಆ ವರದಿಗೆ ಒಂದು ಬೆಲೆ ಸಿಗಬೇಕಲ್ಲ, ಆ ವರದಿ ಜಾರಿ ಆಗ್ಲೇಬೇಕಲ್ಲ ಅಂತೇಳಿ ಈ ರೀತಿಯಾಗಿ ಒತ್ತಾಯವನ್ನ ಹೇರ್ತಾ ಇರೋದು. ಈಗಾಗಲೇ ಶೋಷಿತ ವರ್ಗ ಇರ್ಬೋದು ಅಥವಾ ಹಿಂದುಳಿದ ವರ್ಗ ಇರ್ಬೋದು, ಅಹಿಂದ ಸಮುದಾಯ ಇರ್ಬೋದು, ಅವರೆಲ್ಲರ ಆಗ್ರಹ, ಅವರೆಲ್ಲರ ಒಂದು ಅಭಿಪ್ರಾಯನೇ ಇದು. ಜಾತಿ ಗಣತಿಯಲ್ಲಿ ಏನ್ ಅಂಕಿಅಂಶಗಳಿದೆ ಅದೆಲ್ಲರಿಗೂ ಗೊತ್ತಾಗಬೇಕು. ಜೊತೆಗೆ ಆ ಜಾತಿ ಗಣತಿ ಅನುಷ್ಠಾನಕ್ಕೆ ಬಂದಿದ್ದೆ ಆದ್ರೆ ಅಟ್ಲೀಸ್ಟ್ ನಮ್ಮ ಸಮುದಾಯಗಳು ಒಂದ್ ಸ್ವಲ್ಪ ಆದ್ರೂ ಚೇತರಿಸ್ಕೊಳ್ತಾವೆ ಅನ್ನೋದು ಹಿಂದುಳಿದ ಸಮುದಾಯಗಳ ಒಂದು ಆಕಾಂಕ್ಷೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಪ್ರತಿ ಬಾರಿನೂ ಕೂಡ ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ನೋಡಿ, ಲಿಂಗಾಯತ ಮತ್ತು ಒಕ್ಕಲಿಗ, ಮತ್ತೊಂದ್ ಕಡೆ ಈಗ ಯಾದವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರನ್ನ ಬಿಟ್ಟು ಬೇರೆ ಎಲ್ಲಾ ಸಮುದಾಯಗಳು ಕೂಡ ಹೇಳ್ತಾ ಇರೋದು ಒಂದೇ, ಜಾತಿ ಗಣತಿ ವರದಿ ಅನುಷ್ಠಾನ ಆಗ್ಲೇಬೇಕು. ಈಗ ಫಸ್ಟ್ ಆಫ್ ಆಲ್ ಈ ಜಾತಿ ಗಣತಿ ವರದಿಯಲ್ಲಿ ಏನ್ ಅಂಕಿಅಂಶ ಇದೆ ಅನ್ನೋದು ಸೋರಿಕೆ ಆಗಿರೋದು ಬಿಟ್ರೆ ಅಧಿಕೃತವಾಗಿ ಯಾರಿಗಾದ್ರೂ ಗೊತ್ತಾಗಿದ್ಯಾ? ಮಾಧ್ಯಮಗಳೇ ಹೇಳಿ ಅಥವಾ ಯಾರೋ ಸಚಿವರೇ ಬಂದ್ ಹೇಳಿ, ಶಾಸಕರೇ ಬಂದ್ ಹೇಳಿ, ಆ ವರದಿಯಲ್ಲಿ ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕಿದೆ. ಗೊತ್ತಾದ ನಂತರ ಡಿಸಿಷನ್. ಕಾಂತರಾಜ್ ವರದಿ ಆರ್ಥಿಕ ಎಲ್ಲಾ ಜಾತಿಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಕುಂದುಕೊರತೆಗಳನ್ನ, ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ ತಯಾರು ಮಾಡಿರ್ತಕ್ಕಂಥ ವರದಿಯನ್ನ ಏನು ಸ್ವೀಕರಣೆ ಮಾಡಿದ್ದಾರೆ ಸರ್ಕಾರ, ಅದು ಯಥಾರ್ಥವಾಗಿ ಜಾರಿ ಆಗಬೇಕು. ಯಥಾರ್ಥವಾಗಿ ಜಾರಿ ಆದರೆ ಇದು ಕೇವಲ ಅವರ ಸ್ಥಿತಿಗತಿಗಳಷ್ಟೇ. ಉದ್ಯೋಗದಲ್ಲಿದ್ದಾರೆ, ಶೈಕ್ಷಣಿಕ ಮಟ್ಟ ಹೇಗಿದೆ, ಅವರ ಸಾಮಾಜಿಕ ಮಟ್ಟ ಹೇಗಿದೆ, ಅವರ ರಾಜಕೀಯ ಮಟ್ಟ ಹೇಗಿದೆ ಎಂಬ ಸ್ಥಿತಿಗತಿಗಳ ಬಗ್ಗೆ ಈ ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿರುವ, ಶೋಷಿತ ಒಳಗಾಗಿರುವ ಈ ಜಾತಿಗಳ ಬಗ್ಗೆ ಎಲ್ಲವನ್ನೂ ಕೊಡುತ್ತೆ. ಎಲ್ಲ ಜಾತಿಗಳ ಬಗ್ಗೆ ಅರಿವು ಇದೆ. ಇದು ಕೇವಲ ಅಹಿಂದ ವರ್ಗದಲ್ಲೊಂದು ಅಲ್ಲ, ಎಲ್ಲ ಜಾತಿಗಳ ಸ್ಥಿತಿಗತಿಗಳ ಬಗ್ಗೆ ಇದು ಅಧ್ಯಯನ ಮಾಡಿ ತಯಾರು ಮಾಡತಕ್ಕಂಥ ಒಂದು ವರದಿ, ಒಂದು ಸಮೀಕ್ಷೆ. ಈ ಸಮೀಕ್ಷೆ ಅರ್ಥವಾಗಿ ಜಾರಿ ಮಾಡಿ ಇದ್ರ ಬಗ್ಗೆ ನಿಮಗೇನಾದ್ರು ಅನುಮಾನ ಇದ್ರೆ ಒಂದು ಸಂಪುಟದಲ್ಲಿ ಒಂದು ಸಮಿತಿಯನ್ನು ಮಾಡಿ ಕುಂದುಕೊರತೆಗಳನ್ನು ವಿಚಾರ ಮಾಡಿ, ತಪ್ಪುಗಳಿದ್ದರೆ ತಿದ್ದುಕೊಳ್ಳಂತ ಹೇಳಿ ಅವಕಾಶ ಕೊಡಿ, ತಿದ್ದುಪಡಿ ಮಾಡಿ. ಏನು ಇಲ್ದನೆ, ಅಧ್ಯಯನ ಮಾಡ್ದಾನೆ, ಸಾಧಕ ಬಾಧಕ ನೋಡ್ದಾನೆ ಸುಮ್ಮನೆ ಬ್ಲೈಂಡ್ ಆಗಿ ಅದನ್ನು ರೆಫ್ಯೂಸ್ ಮಾಡೋದು ತುಂಬ ತಪ್ಪು. ಈ ಎಲ್ಲ ವರ್ಗಗಳಿಗೆ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ 75% ಈ ಜಾತಿಗಳಿದ್ದಾವೆ. ಕೇವಲ 25% ಮೇಲುವರೆಗೆ ಜನ ಇದ್ದಾರೆ. ನೀವು ಅನ್ಯಾಯ ಮಾಡ್ದಂಗಾಗಲ್ವಾ? 162 ಕೋಟಿ ಸರ್ಕಾರದಿಂದ ಹಣ ಖರ್ಚು ಮಾಡಿ ಒಂದು ಸಮೀಕ್ಷೆಯನ್ನು ತಯಾರು ಮಾಡಿದ್ದಾರೆ. ಆ ಸಮೀಕ್ಷೆಯನ್ನು ಕೂಲಂಕುಷವಾಗಿ ತನಿಖೆಯನ್ನು ಮಾಡದೆ, ವಿಚಾರ ಮಾಡದೆ, ಸಾಧಕ ಬಾಧಕ ನೋಡದೆ ಹೇಗೆ ರಿವ್ಯೂಸ್ ಮಾಡ್ತಾರೆ ನೀವು? ನಮ್ಮ ಉದ್ದೇಶ ಇಷ್ಟೇ. ನೀವು ಬೇಕಾದ್ರೆ ಸಂಪುಟದಲ್ಲಿ ರಚನೆ ಮಾಡಿ, ಸಾಧಕ ಬಾಧಕಗಳನ್ನು ನೋಡಿ, ತಿದ್ದುಪಡಿ ಬೇಕಾದ್ರೆ ಮಾಡೋಕ್ಕೆ ಅವಕಾಶ ಕೊಡಿ. ಆಮೇಲೆ ಬೇಕಾದ್ರೆ ಹೇಳಿ, ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಏನು ಹೇಳ್ದಾನೆ ಇದು ಯಥಾವತ್ತಾಗಿ ನೀವು ರಿಫ್ಯೂಸ್ ಮಾಡಬಾರ್ದು ನಮ್ಮ ಉದ್ದೇಶ. ನೀವು ಮಾಡಿದ್ರೆ ಇಡೀ ಜಾತಿಗಳಿಗೆ ಅನ್ಯಾಯ ಮಾಡ್ದಂಗಾಗುತ್ತೆ. ಇಡೀ ನಾವೆಲ್ಲ ಕುಡಿದೇಳ್ಬೇಕಾಗತ್ತೆ. ಸುಮಾರು 75% ಇರುವ ಈ ಜಾತಿಗಳ ಈ ರಾಜ್ಯದಲ್ಲಿ
ನಾವು ಕುಡಿದು ಹೇಳ್ತೀವಿ. ನಿನ್ನ ಒಬ್ಬ BC ಪಾಟೀಲ್ ಅಂತೊಬ್ಬ ಮಾಜಿ ಮಂತ್ರಿ ಹೇಳ್ತಿದ್ದರು, ರಕ್ತಪಾತವಾಗುತ್ತೆ ಅಂತ ಹೇಳಿದ್ರು. ಎಷ್ಟು ಜನಸಂಖ್ಯೆ ಇದ್ದೀರಿ ಸ್ವಾಮಿ ನೀವು ರಕ್ತಪಾತ ಮಾಡಲಿಕ್ಕೆ? ನಮಗೇನು ಜಾಸ್ತಿ ಇದ್ದಾರೆ ನೀವು? ನಾವು ಬೀದಿಗೆ ಬರ್ತೇವೆ, ನಾವು ಹೋರಾಟ ಮಾಡ್ತೇವೆ, ರಕ್ತಪಾತ ಹಾಗಾಗ್ತದೆ, ನಾವು ನೋಡ್ತೇವೆ ಅದನ್ನು. ನಮ್ಮ ಮನಸ್ಸಿಗೆ ಇಷ್ಟೇ. ನೋಡಿ, ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಕಾಂತರಾಜ್ ವರದಿಯನ್ನು ವಿಶ್ವೇಶ್ವರ ಹೆಗಡೆಯವರ ಮಧ್ಯಂತರ ವರದಿಯನ್ನು ಇವತ್ತು ಅವರು ಸ್ವೀಕಾರ ಮಾಡಿದ್ದಾರೆ. ಜಯಪ್ರಕಾಶ್ ಹೆಗಡೆಯವರು ನೋಡಿ, ಈ ವರದಿಯನ್ನು ಯಥಾವತ್ತಾಗಿ ಕರ್ನಾಟಕದಲ್ಲಿ ಜಾರಿ ಆಗಬೇಕು ಅನ್ನೋದೇ ನಮ್ಮ ಹಿಂದುಳಿದ ವರ್ಗ ಒಕ್ಕೂಟದ ಬಳ್ಳಾರಿ ಜಿಲ್ಲೆಯ ಒತ್ತಾಯ. ನೋಡಿ, ಈಗ ಒಂದು ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಅಧ್ಯಯನ ಮಾಡಿ ಮೇಲೆತ್ತೋದಕ್ಕೆ ಸರ್ಕಾರ ಈ ಸಮೀಕ್ಷೆಯನ್ನು ಮಾಡಿದರೆ ನಮ್ಮನ್ನು ಆಳ್ತಕ್ಕಂಥ ಕೆಲವು ಬಲಾಢ್ಯ ಇರ್ತಕ್ಕಂಥ ಜನರು ಇದನ್ನು ದಾರಿ ತಪ್ಪಿಸೋದಕ್ಕೆ ರಾಜ್ಯದಲ್ಲಿ ಏನು ಹುನ್ನಾರ ನಡೀತಿದೆ, ಇದು ಸರಿಯಾದ್ದಲ್ಲ. ಹಂಗಾಗಿನೇ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ನಡೀತಕ್ಕಂಥ ಸಭೆ ಭಾಳ ಮಹತ್ವ ಇದೆ. ಇವತ್ತೇನು ಈಗೇನು ಕಾಂತರಾಜ್ ಅವರು ವರದಿ ಏನು ಹಿಂದುಳಿದ ಅಲ್ಪಸಂಖ್ಯಾತರು, ದಲಿತರು, ಶೈಕ್ಷಣಿಕ ಶ್ರೇಣೀಕೃತ ಸಮಾಜದಲ್ಲಿ ಸಮಾನತೆಯನ್ನು ಸಾರ್ತಕ್ಕಂಥ